ಅಪ್ರಾಪ್ತ ಇರುವಂತಹ ಸಂದರ್ಭದಲ್ಲೇ ಕಳ್ಳತನ ಶುರು ಮಾಡಿಕೊಂಡಿದ್ದ. 2009ರ ಬಳಿಕ ಕನ್ನ ಹಾಕೋದನ್ನೇ ಕಸುಬಾಗಿ ಪರಿವರ್ತಿಸಿಕೊಂಡಿದ್ದ. ಕದ್ದ ಹಣದಲ್ಲೇ ತನ್ನ ಗೆಳತಿಗೆ 3 ಕೋಟಿ ರೂಪಾಯಿಯ ಭವ್ಯ ಬಂಗಲೆಯನ್ನ ಕಟ್ಟಿಸಿಕೊಟ್ಟಿದ್ದ. ಆತ ಬಾಲಿವುಡ್ ನಟಿ ಜೊತೆಗೂ ಕೂಡ ನಂಟನ್ನ ಹೊಂದಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಏನಿದು ಕಳ್ಳನ ಸ್ಟೋರಿ? ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬರೋಣ. ಈ ಫೋಟೋದಲ್ಲಿ ಕಾಣ್ತಿದ್ದಾನಲ್ಲ, ಇವನ ಮುಖಾನ ಒಮ್ಮೆ ಸರಿಯಾಗಿ ನೋಡ್ಕೊಂಬಿಡಿ. ಯಾಕಂದ್ರೆ ಈತ ಅಂತಿಂತ ಆಸಾಮಿಯಲ್ಲ. ಕಳ್ಳತನವನ್ನೇ ಕಸುಬು ಮಾಡಿಕೊಂಡು ಐಷಾರಾಮಿ ಜೀವನ ಸಾಗಿಸ್ತಿದ್ದ ಶೋಕಿಲಾಲ ಕದೀಮ. ಮಾಡ್ತಿದ್ದ ಕಳ್ಳತನ ಬಾಲಿವುಡ್ ನಟಿಯ ಜೊತೆಗೆ ನಂಟವ್. ಕಳ್ಳತನ ಹಣದಲ್ಲಿ ಗೆಳತಿಗೆ 3 ಕೋಟಿ ಬಂಗಲೆ ಕಟ್ಟಿಸಿಕೊಟ್ಟ. ಇವನ ಹೆಸರು ಪಂಚಾಕ್ಷರಿ ಸ್ವಾಮಿ. ಮಹಾರಾಷ್ಟ್ರದ ಸೊಲ್ಲಾಪುರ ಮೂಲದವನು. ಈ ಕದೀಮ ಕಳ್ಳತನವನ್ನೇ ಕಸುಬು ಮಾಡಿಕೊಂಡಿದ್ದ. ಜನವರಿ 9ರಂದು ಕೂಡ ಬೆಂಗಳೂರಿನ ಮಡಿವಾಳದಲ್ಲಿ ತನ್ನ ಕೈಚಳಕ ತೋರಿಸಿದ್ದ. ಇವನ ಬೆನ್ನು ಬಿದ್ದ ಪೊಲೀಸರೇ ಹಿಸ್ಟ್ರಿ ನೋಡಿ ಶಾಕ್ ಆಗಿದ್ದಾರೆ. ಅದೇನಂತೀರಾ? ಅದನ್ನೇ ಎಳೆಯಾಗಿ ತೋರಿಸ್ತೀವಿ ನೋಡಿ. ಪಂಚಾಕ್ಷರಿ ಸ್ವಾಮಿಗೆ ಗರ್ಲ್ ಫ್ರೆಂಡ್ಸ್ ಮಾಡಿಕೊಳ್ಳೋ ಶೋಕಿ ಇದೆ. ಇದರಿಂದಾನೇ ಈತ ಬಾಲಿವುಡ್ ನಟಿಯೊಬ್ಬಳ ಜೊತೆ ನಂಟು ಹೊಂದಿದ್ದ. ಈತ ಇರೋದು 400 ಚದರ ಅಡಿಯ ಸಣ್ಣ ಮನೆಯಲ್ಲಿ. ಅದು ಕೂಡ ಬ್ಯಾಂಕ್ ಲೋನ್ ಕಟ್ಟದೆ ಇರೋ ಕಾರಣಕ್ಕೆ ಹರಾಜಿಗಿದೆ. ಆದ್ರೆ ಈ ಐನಾತಿ ಕದೀಮ 2016ರಲ್ಲಿ ತನ್ನ ಗೆಳತಿಗಾಗಿ ಬರೋಬ್ಬರಿ 3 ಕೋಟಿ ಮೌಲ್ಯದ ಬಂಗಲೆ ಕಟ್ಟಿಸಿಕೊಟ್ಟಿದ್ದಾನೆ. ಅಲ್ಲದೆ ಪ್ರಿಯತಮೆಯ ಹುಟ್ಟುಹಬ್ಬಕ್ಕೆ 22 ಲಕ್ಷ ರೂಪಾಯಿ ಅಕ್ವೇರಿಯಂ ಗಿಫ್ಟ್ ಕೊಟ್ಟಿರೋದು ಖಾಕಿ ತನಿಖೆಯಲ್ಲಿ ಬಯಲಾಗಿದೆ. ಚಿನ್ನ ಕದ್ದು ತಾನೇ ಕರಗಿಸಿ ಮಾರಾಟ ಮಾಡ್ತಾನೆ ಕದೀಮ. ಇದೇ ಫೈರ್ ಗನ್ ಮೂಲಕ ಪಂಚಾಕ್ಷರಿ ಸ್ವಾಮಿ ತಾನು ಕದ್ದ ಚಿನ್ನ ಕರಗಿಸ್ತಿದ್ದ. ಚಿನ್ನದ ಒಡವೆ ಕರಗಿಸಿ ಮಾರಾಟ ಮಾಡ್ತಿದ್ದ. ಹೀಗಾಗಿ ಇವನ ಪತ್ತೆ ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದ್ದು. ಒಂದು ಫೈರ್ ಗನ್ ಮತ್ತು ಮೂಸ್ ಅಂತ ಹೇಳಿ ಅದರಿಂದ ಆತ ಈ ಏನು ಕಳ್ತನ ಮಾಡಿರ್ತಕ್ಕಂಥ ಒಡವೆಗಳಿದ್ದೆ ಅವುಗಳನ್ನು ತ್ವರಿತವಾಗಿ ಅದನ್ನ ಕರಗಿಸಿ ಗಟ್ಟಿಯಾಗಿ ಕನ್ವರ್ಟ್ ಮಾಡ್ತಾ ಇದ್ದ. ಇದರಿಂದಾಗಿ ಪತ್ತೆ ಕಾರ್ಯ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂತ ಹೇಳಿ. ಕಳ್ಳ ಪಂಚಾಕ್ಷರಿ ಸ್ವಾಮಿ ತಂದೆ ರೈಲ್ವೆ ಕೆಲಸದಲ್ಲಿದ್ರು. ತಂದೆ ಸಾವಿನ ಬಳಿಕ ತಾಯಿಗೆ ರೈಲ್ವೆಯಲ್ಲಿ ಕೆಲಸ ಸಿಕ್ಕಿತ್ತು. ಆದ್ರೆ ಈ ಸ್ವಾಮಿ ಮಾತ್ರ ತನ್ನ ಅಪ್ರಾಪ್ತ ವಯಸ್ಸಿನಲ್ಲಿ ಅಂದ್ರೆ 2003ರಿಂದಲೇ ಕಳ್ಳತನ ಶುರು ಮಾಡಿದ್ದ. 2009ರಿಂದ ಪ್ರೊಫೆಷನಲ್ ಕಳ್ಳನಾಗಿ ಬದಲಾಗಿ ಬಿಟ್ಟಿದ್ದ. ಅದೇಗಂದ್ರೆ ಕಳ್ಳತನ ಮಾಡಿ ಕೋಟಿ ಹಣ ಮಾಡಿದ್ದ. ಬಳಿಕ 2016ರಲ್ಲಿ ಗುಜರಾತ್ ಪೊಲೀಸರು ಇವನನ್ನ ಬಂಧಿಸಿದ್ರು. ಸ್ವಾಮಿ 6 ವರ್ಷ ಗುಜರಾತ್ ಸಬರಮತಿ ಜೈಲಲ್ಲಿದ್ದ. ಹೊರಬಂದ ಬಳಿಕ ಬುದ್ಧಿ ಕಲಿತಾನೆ ಅಂದ್ರೆ ಮತ್ತೆ ಕಳ್ಳತನವನ್ನೇ ಮುಂದುವರೆಸಿಬಿಟ್ಟ. ಮತ್ತೆ ಮಹಾರಾಷ್ಟ್ರದಲ್ಲಿ ಬಂಧನಕ್ಕೊಳಗಾಗಿ ಜೈಲಿಂದ ಹೊರಬಂದ ಬಳಿಕ 2024ರಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ತನ್ನ ಕೈಚಳಕ ತೋರಿಸಿದ್ದ. ಒಟ್ನಲ್ಲಿ ಇವನ ವಿರುದ್ಧ 180ಕ್ಕೂ ಹೆಚ್ಚು ಪ್ರಕರಣ ಇರೋದು ಸದ್ಯ ಬೆಳಕಿಗೆ ಬಂದಿದೆ. ಬಂಧಿತನಾಗಿರ್ತಕ್ಕಂತಹ ವ್ಯಕ್ತಿ ಮೂಲತಃ ಸೊಲ್ಲಾಪುರ ಮಹಾರಾಷ್ಟ್ರ ರಾಜ್ಯದವನಾಗಿದ್ದು ಈತನ ಮೇಲೆ ಈ ಹಿಂದೆ 150ಕ್ಕೂ ಹೆಚ್ಚು ಇದೇ ರೀತಿಯ ಕಳ್ಳತನದ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕಂಡುಬರುತ್ತದೆ. ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್ ಮತ್ತು ಕರ್ನಾಟಕ ಈ ಎಲ್ಲ ರಾಜ್ಯಗಳಲ್ಲಿ ಈತ ಕೈಚಳಕ ತೋರಿಸಿದ್ದು. ಚೋರ ಪಂಚಾಕ್ಷರಿ ಸ್ವಾಮಿ ಅಂತಾರಾಜ್ಯ ಕಳ್ಳ. ಬೆಂಗಳೂರಿನ ಮಡಿವಾಳದಲ್ಲಿ ಕದ್ದು ಸದ್ಯ ಅಂಧರಾಗಿದ್ದಾನೆ. ಮಡಿವಾಳ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದು ಮತ್ತಷ್ಟು ರೋಚಕ ವಿಷಯಗಳು ಹೊರಬರಬೇಕಿದೆ. ರಾಜಪ್ಪ, TV9 ಬೆಂಗಳೂರು.